ವಾಣಿಜ್ಯ ಮಂಡಳಿಗೂ ಮತ್ತೆ ಈಗ ನಿಮ್ದು ಕಾರ್ಮಿಕರ ಒಕ್ಕೂಟಕ್ಕೂ ಏನು ಸಂಬಂಧ ಸರ್? ಸಂಬಂಧ ಅಂದರೆ ಸರ್, ಚಿತ್ರರಂಗಕ್ಕೆ ಮಾತೃ ಸಂಸ್ಥೆ ಅನ್ನೋದೇ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ. ವಾಣಿಜ್ಯ ಮಂಡಳಿ ಅವರು ಮುಖ್ಯವಾಗಿ ಅವರೇ ಅಲ್ಲೇ ಎಲ್ಲ ಇವ್ರು ಬರೋದು, ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಮತ್ತು ಡಿಸ್ಟ್ರಿಬ್ಯೂಟ್ರಾಗಲಿ, ಎಕ್ಸಿಬಿಟ್ರ್ ಆಗಲಿ ಎಲ್ಲ ಅಲ್ಲೇ ಇರೋದು. ಅವ್ರುಗಳು ಕರೆದಾಗ ನಾವು ಹೋಗಿ ಕೆಲಸ ಮಾಡಿಕೊಡುವಂಥ ವ್ಯವಸ್ಥೆ ನಮ್ಮ ಒಕ್ಕೂಟದ್ದು. ಇದು ಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದು ಈ ಒಕ್ಕೂಟ. ಇಲ್ಲೆಲ್ಲ ಕಾರ್ಮಿಕರು, ಇಲ್ಲಿ ಕಾರ್ಮಿಕರುಗಳೆಲ್ಲ ಅವ್ರು ಕರೆದಿ ಅವ್ರ ಕೆಲಸ ಕೊಡ್ಬೇಕು. ಅವ್ರ ಅಡಿಯಲ್ಲಿ ನೀವು ಕೆಲಸ ಅಡಿಯಲ್ಲಿ ನಾವು ಕೆಲಸ ಮಾಡ್ತೇವೆ. ಅವ್ರೇನಾರು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ನಾವು ಹೋಗಿ ಕೆಲಸ ಮಾಡಿಕೊಟ್ಟು ಅವ್ರು ನಾವು ಕೂಲಿನ ತಗೊಂಬರೋ ಅಂತ ವ್ಯವಸ್ಥೆ ಅದು. ನಮ್ಮ ವಾಣಿಜ್ಯ ಮಂಡಳಿ ಒಂದು ನಮಗೆ ಕೂಲಿ ಫಿಕ್ಸ್ ಮಾಡಿರುತ್ತೆ, ಒಂದು ರೇಟ್ ಎಷ್ಟು ಮಾಡಿರುತ್ತೆ, ಒಂದು ಲೈಟ್ ಮ್ಯಾನ್ಗೆ ಇಷ್ಟು, ಒಂದು ಕಾಲ್ ಶೀಟ್ಗೆ ಫಿಕ್ಸ್ ಮಾಡೋದಿಲ್ಲ. ಅದು ವಾಣಿಜ್ಯ ಮಂಡಳಿ 3 ವರ್ಷಕ್ಕೊಂದ್ಸರಿ ಅವ್ರು ನಮ್ಗೆ ಫಿಕ್ಸ್ ಮಾಡಿಕೊಡ್ತಾರೆ. ಅದ್ರ ಅಂಡರಲ್ಲಿ ನೀವು ಕೆಲಸ ಫಾಲೋ ಮಾಡ್ತೀವಿ. ನಿರ್ಮಾಪಕರು ಅದೇ ರೀತಿ ನಮಗೆ ಸಂಬಳ ಕೊಡ್ತಾರೆ. ನಮ್ದೇನು ಒಂದು ದಿವಸದ ಅದು ಕೆಲಸದ್ದು ನಮ್ಗೆ ಸಂಬಳ ಕೊಡ್ತಾರೆ. ಆ ರೀತಿ ವಾಣಿಜ್ಯ ಮಂಡಳಿ ನಮಗೆ ಇರೋದು. ಹಿಂದೆ ಎಲ್ಲ ಸ್ವಲ್ಪ ಅವರು ಅಂತ ಇದಿಲ್ಲ. ವಾಣಿಜ್ಯ ಮಂಡಳಿ ನಮ್ಮ ಒಂಥರ ಗುದ್ದಾಟನೇ ವೈರತ್ವ ಇತ್ತು ಹಿಂದೆ. ಈಗಿಲ್ಲ. ಅವರು ಕೂಡ ಇವ್ರು ಬಿಡೆ ಅನ್ನೋ ಥರ ಇರ್ತೈತಲ್ಲ, ನೀನು ಕೂಡ ನಾನು ಬಿಡೆ ಅನ್ನೋ ಒಂದು ಇದೈತಲ್ವಾ, ಕಾನೂಡಿ ಐತಲ್ವಾ, ಆ ರೀತಿನೇ ನಡ್ಕೊಂಡ್ ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿ ಇಲ್ಲ. ತುಂಬಾ ಸ್ನೇಹ ಸೌಹಾರ್ದತೆಯಿಂದ ಮಾತೃ ಸಂಸ್ಥೆ ಅಂದ್ರೇನು, ತಾಯಿ ಮಡಿಲು ತಾಯಿ ಇದಲ್ವಾ, ಅದೇ ರೀತಿ ಅವರು ತಾಯಿ ತರಾನೇ ನಾವು ಮಕ್ಕಳ ತರಾನೇ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ. ಅದೇ ಭಾವನೆಯಲ್ಲೇ ಇದು ಮಾಡ್ತಾ ಇದ್ದಾರೆ. ನಾವೇನ್ ಕೇಳಿದ್ರು ಅವ್ರು ಇಲ್ಲ ಅಂತ ಇಲ್ಲ, ನಾವು ಅವ್ರು ಏನ್ ಹೇಳಿದ್ರು ನಾವು ಇದು ಮಾಡ್ತಾ ಇಲ್ಲ. ಅವ್ರ ಕಷ್ಟಕ್ಕೆ ನಮ್ಮ ಕಾರ್ಮಿಕರು ಸಾಥ್ ಕೊಡ್ತಾರೆ. ನಮ್ಮ ಕಾರ್ಮಿಕರ ಕಷ್ಟಕ್ಕೂ ಅವರು ತುಂಬಾನೇ ಇದು ಮಾಡ್ತಾರೆ. ಕಾರ್ಮಿಕರಿಗೆ ಏನೇ ಕಷ್ಟ ಅಂದ್ರೂ ಮುನ್ನೆ ನಿಂತ್ಕೊಂತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಆವಾಗಲೇ ಒಂದು ಪ್ರಶ್ನೆ ಕೇಳಿದ್ರು, ಒಂದು ಕಾರ್ಮಿಕರಿಗೆಲ್ಲ ಮನೆ ಹೇಗೆ ಅಂತ. ಮೊನ್ನೆನೂ ಅವರೇ ಇದು ವಾಣಿಜ್ಯ ಮಂಡಳಿಯವರೇ ನಮಗೆಲ್ಲ ಕರೆದು, ನೀವು ಎಷ್ಟು ಜನ ಕಾರ್ಮಿಕರಿದ್ದೀರಾ, ನಿಮ್ಗೆ ಯಾರ್ಯಾರು ಮನೆ ಬೇಕು, ಒಂದು ಲೆಟ್ರ್ ಕೊಡಿ, ಯಾವುದನ್ನು ಗೌರ್ಮೆಂಟಿಗೆ ತಲುಪಿಸಿ ನಿಮ್ಮ ಕಾರ್ಮಿಕರಿಗೂ ನಿಮ್ಮ ಒಕ್ಕೂಟದಲ್ಲಿ ಇರೋ ಸದಸ್ಯರಿಗೆಲ್ಲ ಮನೆ ಕೊಡಿಸ್ತೀವಿ ಅನ್ನೋ ಥರ ಎಲ್ಲ ನಮಗೆ ಮೀಟಿಂಗ್ ಕರೆದು ಮಾತಾಡಿ ಅದನ್ನೆಲ್ಲ ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಪಾಪ ಮೊನ್ನೆ ಡಿ.ಕೆ. ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆದಮೇಲೆ ಒಂದು ವಾರ ಆದಮೇಲೆ ಇವ್ರು ಹೋಗಿ ಅಭಿನಂದನೆ ಸಲ್ಲಿಸ್ಬೇಕಾದ್ರೆ ಮನವಿ ಪತ್ರ ಕೊಟ್ಟಿದ್ದಾರೆ. ಒಂದು 5-6 ಇದು ಕೊಟ್ಟಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕಾರ್ಮಿಕರಿಗೂ ಮನೆ ಕೊಡಿ ಅನ್ನೋದು ಒಂದು ಮನವಿನೂ ಐತೆ. ಆ ಥರ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಕಾರ್ಮಿಕ ವಾಣಿಜ್ಯ ಮಂಡಳಿಯವರು. ಕಾರ್ಮಿಕ ಸಂಘಕ್ಕೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಇವಾಗ ಅಧ್ಯಕ್ಷರು ಯಾರು ಸರ್? ಈಗ ಅಧ್ಯಕ್ಷರು ಬಂದು ಜಯಮಾಲಾ ಮೇಡಮ್, ಡಾಕ್ಟರ್ ಜಯಮಾಲಾ ಮೇಡಮ್ ಅವರು. ಅವ್ರ ಮಾಜಿ ಸಚಿವರು ಮತ್ತೆ ಜನಪ್ರಿಯ ನಟಿ ಅವರು. ಮತ್ತೆ ಹಿಂದೆನೂ ಅಧ್ಯಕ್ಷರಾಗಿದ್ರು. ಎರಡನೇ ಪೀರಿಯಡ್ ಅವ್ರದ್ದು. ತುಂಬಾ ನಮ್ಮ ಕಾರ್ಮಿಕರ ಪರವಾಗಿ ತುಂಬಾನೇ ಕಾಳಜಿ ಇಟ್ಕೊಂಡ್ರೆ ಅಂತಾರೆ. ನಿರ್ಮಾಪಕರ ಬಗ್ಗೆ ಆಗಿರ್ಬೋದು, ವಿತರಕರ ಬಗ್ಗೆ ಆಗಿರ್ಬೋದು, ಪ್ರದರ್ಶಕರ ಬಗ್ಗೆ ಆಗಿರ್ಬೋದು, ಅದೇ ರೀತಿ ನಮ್ಮ ಕಾರ್ಮಿಕರ ಬಗ್ಗೆನೂ ಅವ್ರಿಗೆ ಅಷ್ಟೇ ಕಾಳಜಿಯಿಂದ ಈ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಈ ನಮ್ಮ ಚಿತ್ರರಂಗದಲ್ಲಿ ಎಲ್ಲಾನು ಸರಿ ದೂಸ್ಕೊಂಡು ಹೋಗ್ತಾ ಇದ್ದಾರೆ. ಸಿನಿಮಾ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಕುತೂಹಲ ಕೇಳ್ತೀವಿ. ಒಬ್ಬ ಡೈರೆಕ್ಟರ್, DOP, ಮ್ಯಾನೇಜರು ಇವ್ರಿಗೆಲ್ಲ ಯಾವ ಟೈಪ್ ಪೇಮೆಂಟ್ ಫಿಕ್ಸ್ ಮಾಡಿರ್ತಾರೆ ಸರ್ ಒಂದು ಫಿಲಿಮ್ಗೆ? ನಾವು ಅದು ನೀವು ಹೇಳ್ದಂಗೆ ಇಲ್ಲಿ ಒಂದು ಸೀನಿಯರ್ ಟೆಕ್ನಿಷಿಯನ್, ನೀವು ಡೈರೆಕ್ಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಅಂಥವರೆಲ್ಲ ಅವ್ರವರು ಇದಕ್ಕೆ ಅನುಭವ ತಕ್ಕಂಗೆ ಅವರು ಸೀನಿಯಾರಿಟಿ ಅನುಭವದ ಮೇಲೆ ಅವರು ಸಂಬಳಗಳು ತಗೊಂತಾರೆ. ನಮ್ಮ ಕಾರ್ಮಿಕರಿಗೆ ಹಂಗಿಲ್ಲ. ಕಾರ್ಮಿಕರಿಗೆ ಒಂದು ಫಿಕ್ಸ್ ಅವ್ರಿಗೆ ಏನು ಅನುಭವ ಇಲ್ಲ. 50 ವರ್ಷದ ಮಾಡ್ತಾ ಇದ್ದವನು ಅದೇ ಸಂಬಳ ತಗೊಂತಾನೆ, ನಿನ್ನೆ ಬಂದು ಸೇರ್ಕೊಂಡು ಇಲ್ಲಿ ಮೆಂಬರ್ ಆದವನು ಅದೇ ಸಂಬಳ ತಗೊಂತಾನೆ. ಆ ರೀತಿ ಅದು ಎಷ್ಟಂತ ಕಾರ್ಮಿಕರಿಗೆಲ್ಲ ಏನು ಜಾಸ್ತಿ ಏನೋ ಅಂತ ಇದಾಗಿಲ್ಲ. ನಮ್ಮ ಹಳೆಯ ಸೀನಿಯರ್ಸ್ ನೀವು ಆ ಕ್ಯಾಟಗರಿನೇ ಬೇರೆ, ನಿರ್ದೇಶಕರ ಕ್ಯಾಟಗರಿನೇ ಬೇರೆ, ನಮ್ಮ ಕ್ಯಾಮ್ರಾಮನ್ ಕ್ಯಾಟಗರಿನೇ ಬೇರೆ. ಇಲ್ಲಿ ನಮ್ದು ಬಂದು ಬರೀ ಕಾರ್ಮಿಕರು, ಲೈಟ್ ಮ್ಯಾನ್ಸು, ಪ್ರೊಡಕ್ಷನ್ ಬಾಯ್ಸು, ಈ ಫೈಟರ್ಸು, ಈ ಡ್ಯಾನ್ಸರ್ಸು, ಮೇಕಪ್ ಮ್ಯಾನ್,
ಮೇಕಪ್ ಅಸಿಸ್ಟೆಂಟು, ಆ ಥರ ಅವ್ರಿಗೆಲ್ಲ ಒಂದೊಂದು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ವಾಣಿಜ್ಯ ಮಂಡಳಿಯಲ್ಲಿ. ಅದೇ ನಾವು ಸಂಬಳ ನಾವು ತಗೊಬೇಕು. ಒಬ್ಬ ಪ್ರೊಡಕ್ಷನ್ ಬಾಯ್ ಲೈಟ್ ಮ್ಯಾನ್ಗೆ ಒಂದು ದಿನಕ್ಕೆ 950 ರೂಪಾಯಿ. ಅದು 950 ರೂಪಾಯಿ, ಅದು 950 ಅಂದರೆ ಏನಪ್ಪ, 900 ಅಂದರೆ 30,000 ಆಗ್ಬಿಡುತ್ತೆ ತಿಂಗಳಿಗೆ ಅನ್ನೋ ಥರ ಬರ್ಬೋದು. ಆದರೆ ಅದು ಆ ಥರ ಅಲ್ಲ. ತಿಂಗಳಿಗೆ ಒಂದು 5 ದಿವಸ 6 ದಿವಸ ಅಷ್ಟೇ ಕೆಲಸ ಸಿಗೋದು. ಅದು ಒಂದು 15 ದಿವಸ ಕೆಲಸ ಸಿಕ್ಬಿಟ್ರೆ ಅವನು ತುಂಬಾ ಪುಣ್ಯವಂತ. ತಿಂಗಳಿಗೆ ಸಿಕ್ಬಿಟ್ರೆ ಇನ್ನ ಪುಣ್ಯವಂತ. ಅದು ಎಲ್ಲ ಲೆಕ್ಕ ಹಾಕಿ ಒಂದು ಫಿಕ್ಸ್ ಮಾಡಿರ್ತಾರೆ ಅವರು. 950 ರೂಪಾಯಿ ತರ ಫಿಕ್ಸ್ ಮಾಡಿದ್ದಾರೆ. ಅದನ್ನೆಲ್ಲ ಲೆಕ್ಕಾಚಾರ ಹಾಕಿ. ಮುಂಚೆ ಇತ್ತು 500 ರೂಪಾಯಿ ಸಂಬಳ ತಗೊಂಡ್ರು, ಇಲ್ಲ 400 ರೂಪಾಯಿ ಸಂಬಳ ತಗೊಂಡ್ರು ಒಂದು ನೆಮ್ಮದಿ ಇತ್ತು, ರೆಗ್ಯುಲರ್ ಆಗಿ ಕೆಲಸ ಸಿಗುತ್ತೆ ನಮಗೆ ಅಂತ. ಈಗ ಒಂದು 1000 ರೂಪಾಯಿ ಮಟ್ಟಾಗ ಸಂಬಳ ತಗೊಂಡ್ರು, ದಿನಕ್ಕೆ ದಿನಗೂಲಿ ತಗೊಂಡ್ರು ಅವ್ನಿಗೆ ನೆಮ್ಮದಿ ಇಲ್ಲ. ವರ್ಕಿಂಗ್ ಡೇಸ್ ಕಡಿಮೆ ಸಿಗುತ್ತೆ ಈಗ. 3 ದಿವಸ 4 ದಿವಸ ಅಷ್ಟೇ ನಮ್ಮ ಕೆಲಸ ಸಿಗೋದು. ಮುಂಚೆ ಅದೇ ರೀತಿ 20 ದಿವಸ 25 ದಿವಸ ಕೆಲಸ ಸಿಗ್ತಾ ಇಲ್ಲ ಈಗ. ಇದನ್ನೆಲ್ಲ ಇದು ಮಾಡಿ ನಮಗೆ ಲೈಟ್ ಮ್ಯಾನ್ಗೆ 950, ಪ್ರೊಡಕ್ಷನ್ ಅಸಿಸ್ಟೆಂಟ್ಗೆ ಒಂದು 850, ಆಮೇಲೆ ಮ್ಯಾನೇಜರ್ಸ್ಗೆ ಒಂದು 2,500, ಈ ಥರ ಎಲ್ಲ ಮಾಡಿ ಒಂದು ಸಂಬಳ ಫಿಕ್ಸ್ ಮಾಡಿದ್ದಾರೆ. ಆ ಥರನೇ ನಾವು ವಾಣಿಜ್ಯ ಮಂಡಳಿ ಏನು ಫಿಕ್ಸ್ ಮಾಡಿದ್ದಾರೆ ಸಂಬಳ, ಅದೇ ರೀತಿ ನಾವು ತಗೊಂತೀವಿ. ಸರ್, ಈಗ ಹಿಂದೆ ಇದ್ದ ಫಿಲಿಮ್ ಲ್ಯಾಂಡ್ದ ಪರಿಸ್ಥಿತಿ ಮತ್ತು ಇವತ್ತಿನ ಪರಿಸ್ಥಿತಿ ಏನು ಡಿಫ್ರೆನ್ಸ್ ಆಯ್ತು ಸರ್? ಬಿಸ್ನೆಸ್ ಅದೇ ಥರ ನಡೀತಾ ಇದೆಯಾ ಅಥವಾ ಡೌನ್ ಆಗಿದೆ ಅಂತ? ಈ ಡಿಜಿಟಲ್ ಬಂದೆ ಕೆಲಸಗಾರ ತೀರಾ ಕಡಿಮೆ ಆಗ್ಬಿಟ್ರು. ಮುಂಚೆ ಕೆಲಸಗಾರರಿಗೆ ಎಷ್ಟೇ ಜನ ಕೆಲಸಗಾರಿದ್ರು ಕೆಲಸಗಾರ ಸಾಕಾಗ್ತಾ ಇರಲಿಲ್ಲ. ಈಗ ಕೆಲಸಗಾರ ಕಡಿಮೆ ಆದರೂ ಕಡಿಮೆ ಆಗಿರೋ ಕೆಲಸಗಾರರಿಗೆ ಕೆಲಸ ಸಿಗ್ತಾ ಇಲ್ಲ. ಆ ಥರ ಆಗ್ಬಿಟ್ಟಿದೆ. ನಮ್ಮಲ್ಲಿ ಸ್ವಲ್ಪ ಪೈಪೋಟಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಈ ಹಳೆ ನಿರ್ಮಾಪುರ ಇದ್ದಾಗ ನಮಗೆ ಎಷ್ಟು ಸೌಲಭ್ಯಗಳು, ಎಷ್ಟು ನಮ್ಮ ಕೆಲಸ ಭದ್ರತೆ ಕೆಲಸ ಎಲ್ಲ ಇತ್ತು. ಈ ಹೊಸ ನಿರ್ಮಾಪುರ ಬಂದಾಗೆಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಅವ್ರಿಗೆ ಇಲ್ಲಿನ ನೀತಿ ನಿಯಮಗಳು ಅದೆಲ್ಲ ಏನೂ ಗೊತ್ತಿಲ್ಲ. ಅವ್ರಿಗೆ ಸಿನಿಮಾ ಆಗು ಹೋಗುಗಳು ಏನು ತಿಳ್ಕೊಂಡಿರಲ್ಲ. ಅವರು ಯಾರೋ ದುಡ್ಡಿರೋರು ಬಂದ್ಬಿಡ್ತಾರೆ ಸಿನಿಮಾ ತೆಗಿಬೇಕು ಅಂತ. ಅವರು ಇಷ್ಟಕ್ಕೆ ಅವರು ಸಿನಿಮಾ ಮಾಡೋಕ್ಕೆ ಮಾಡ್ತಾರೆ. ಅವರು ದುಡ್ಡು ಕಳ್ಕೊತಾರೆ. ಈ ಕಡೆ ನಮ್ಮ ಕೆಲಸಗಾರರಿಗೂ ಕೆಲಸ ಸಿಗದೇ ಇರೋ ಥರ ವ್ಯವಸ್ಥೆ ಮಾಡಿ ಹೋಗ್ತಾ ಇದ್ದಾರೆ. ಅದು ತುಂಬ ಬೇಸರ ಆಗ್ತಾಯಿದೆ. ಅದನ್ನು ನಾವು ವಾಣಿಜ್ಯ ಮಂಡಳಿ ನಾವೆಲ್ಲ ಕುಂತ್ಕೊಂಡು ಅದನ್ನು ಸ್ವಲ್ಪ ನಾವು ಸರಿ ಮಾಡ್ಕೊಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಒಟ್ಟು ಯಾರು ಬೇಕಾಬಿಟ್ಟಿ ಬಂದು ಸಿನಿಮಾ ದುಡ್ಡಿದೆ ಅಂತ ಸಿನಿಮಾ ಅಂದರೆ ಏನು ಅಂತ ಗೊತ್ತಿರಲ್ಲ. ದುಡ್ಡು ಇರುತ್ತೆ, ಯಾರೋ ಸಿನಿಮಾ ಬಗ್ಗೆ ಏನೋ ಒಂದು ಅದು ಇದು ಸಿನಿಮಾ ತೆಗೆದ್ರೆ ಅಷ್ಟು ಕೋಟಿ ಬಂದ್ಬಿಟ್ಟೆ, ಇಷ್ಟು ಕೋಟಿ ಬಂದ್ಬಿಟ್ಟೆ ಅಂತ ಆಸೆ ಇಟ್ಟು ಇಲ್ಲಿ ಕರ್ಕೊಂಬಂದ್ಬಿಡ್ತಾರೆ. ಅವರು ಏನು ಮಾಡ್ತಾರೆ, ಲೆಕ್ಕಾಚಾರ ಇಲ್ದಂಗೆ ದುಡ್ಡು ಖರ್ಚು ಮಾಡ್ತಾರೆ. ಇಲ್ಲಿರೋರನ್ನ ತಗೊಬೇಕು ಅಂದರೆ ಅವರು ಒಂಥರ ಹಠ ಸ್ವಭಾವ. ನಿಮ್ಮನ್ನೇ ಯಾಕೆ ತಗೊಬೇಕು, ನಮ್ಮಲ್ಲೇ ಬೇರೆಯವರು ಇದ್ದಾರೆ, ನಮಗೆ ಬೇರೆಯವರು ಇದ್ದಾರೆ. ಕೆಲಸ ಗೊತ್ತಿಲ್ಲದೆ ಇರೋರನ್ನೆಲ್ಲ ಕರ್ಕೊಂಬರ್ತಾರೆ. ಅವರು 4 ದಿವಸ ಕೆಲಸನ 6 ದಿವಸ ಮಾಡ್ತಾರೆ. ನಮ್ಮಲ್ಲಿ ಅನುಭವ ಇರೋರು ಏನು ಮಾಡ್ತೀವಿ, 4 ದಿವಸ ಕೆಲಸ ಅಂದರೆ 4 ದಿವಸ ಅದಕ್ಕೆ ಮುಗಿಸ್ತೀವಿ. ಈ ಅನುಭವ ಇಲ್ಲದೆ ಯಾರು ಕರ್ಕೊಂಬರ್ತಾರಲ್ಲ, ಅವ್ರಿಗೆ ಉಜುರ್ಗಳು ಅಂತ ಇರ್ತಾರಲ್ಲ, ಅಂಥವ್ರನ್ನೆಲ್ಲ ಕರ್ಕೊಂಬಂದು ಕೆಲಸಕ್ಕೆ ಇಡ್ತಾರೆ. 4 ಜನ ಇರೋದು 6 ದಿವಸ ಮಾಡ್ತಾರೆ. 2 ದಿವಸ ಶೂಟಿಂಗ್ ಜಾಸ್ತಿ ಆದರೆ ಅದು ಡಬಲ್ ಕಾಸ್ಟ್ ಖರ್ಚಾಗುತ್ತೆ. ಅದು ಅವ್ರಿಗೆ ಗೊತ್ತಾಗಲ್ಲ. ಒಂದು ರೀತಿ ಅವ್ರದ್ದು ಒಂಥರ ಹಠ ಸ್ವಭಾವ. ನಾನು ದುಡ್ಡು ಖರ್ಚು ಮಾಡೋನು, ನಾನು ಹೇಳ್ದವ್ರು ಬೇಕಿಲ್ಲಿ ಅನ್ನೋ ಥರ. ಹಿಂದೆ ನಿರ್ಮಾಪುರೆಲ್ಲ ಆ ಥರ ಇರಲಿಲ್ಲ. ಅದಕ್ಕೆ ಯಾರ್ಯಾರು ಸೂಕ್ತನ ಅಂಥವ್ರನ್ನೇ ಕೆಲಸಕ್ಕೆ ಇದು ಮಾಡ್ಕೊಂತ ಇದ್ರು, ನೇಮಿಸ್ಕೊಂತ ಇದ್ರು. ಹಿಂದೆ ಪ್ರೊಫೆಷನಲ್ ಮಾಡೋರು. ಈಗ ಪ್ರೊಫೆಷನಲ್ ಏನಿಲ್ಲ. ಅವ್ರಿಗೆ ಯಾರು ಬೇಕೋ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇದು ಒಂದು ವ್ಯವಸ್ಥೆನೇ ಇದಾಗ್ತಾ ಇದೆ, ಡೌನ್ ಆಗ್ತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ವಾಣಿಜ್ಯ ಮಂಡಳಿ ಜೊತೆ ಚರ್ಚೆ ಮಾಡಿ ನಾನು ಸ್ವಲ್ಪ ಸರಿ ಮಾಡ್ಕೋಬೇಕು ಅಂತ ನಾವೆಲ್ಲ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಮತ್ತೆ ಸರ್, ಈಗ ನಿಮ್ಮದು ಟೆಲಿವಿಷನ್ ಇಂಡಸ್ಟ್ರಿಗೂ ಮತ್ತು ನಿಮ್ಮ ಸಿನಿಮಾ ಇಂಡಸ್ಟ್ರಿಗೂ ಒಂದೇ ನಿಮ್ಮ ಅಡಿಯಲ್ಲಿ ಬರ್ತಾರ ಅವರು ಅಥವಾ ಅವ್ರಿಗೆ ಸಪ್ರೇಟ್? ಟೆಲಿವಿಷನ್ ಇದೆ ವಿಭಾಗನೇ ಬೇರೆ ಇದೆ, ನಮ್ಮ ಸಿನಿಮಾ ವಿಭಾಗನೇ ಬೇರೆ ಇದೆ. ಇದೆಲ್ಲ ನಾವಿಲ್ಲಿ ಇರೋದೆಲ್ಲ ಬರೀ ಸಿನಿಮಾಕ್ಕೆ ಸಂಬಂಧಪಟ್ಟ ಟೆಲಿವಿಷನ್ ವಿಭಾಗದವರು ಇದಿಲ್ಲ. ಅವ್ರದ್ದು ಸಪ್ರೇಟ್, ನಮಗೆ ಅವ್ರಿಗೂ ಇದಿಲ್ಲ, ಸಂಬಂಧ ಇಲ್ಲ, ಸಂಪರ್ಕನೂ ಇಲ್ಲ. ಮತ್ತೆ ಸರ್, ಈಗ ನೀವು ಬೇರೆ ಯಾವ ಸಂಘ ಸಂಸ್ಥೆಗಳಲ್ಲಿ ನಿಮ್ಮ ಸೇವೆ ಸಲ್ಲಿಸಿದ್ದೀರಾ? ನಾನು ಮಾನವ ಹಕ್ಕು ಆಯೋಗ ಅಂತ ಇದೆ, ಅದರಲ್ಲಿ ಒಂದು ಉಪಾಧ್ಯಕ್ಷ ಆಗಿದ್ದೇನೆ.
ಅವರು ಯಾವಾಗಾದರೂ ಕರೀತಾರೆ ಏನಾದರೂ ಸಮಸ್ಯೆಗಳಿದ್ದಾಗ, ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದ್ದಾಗ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡೋದು, ಅಲ್ಲಿ ಹೋಗಿ ಮಾತಾಡೋದು. ಆ ಥರ ಇದ್ದರೆ ನಮ್ಮ ಅಧ್ಯಕ್ಷರು ರಾಘವೇಂದ್ರ ಅಂತ ಇದ್ದಾರೆ, ಅವರು ಕರೀತಾರೆ. ಅವ್ರ ಜೊತೆ ಹೋಗಿ ಅಲ್ಲೂ ನಾವು ಭಾಗವಹಿಸಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಲ್ಲಿ ಕಾರ್ಮಿಕರುಗಳಿಗೆ ಏನೇನು ಇದಾಗಬೇಕು, ಅನುಕೂಲ ಮಾಡಬೇಕು, ಅನುಕೂಲ ಆಗಬೇಕು, ಅದೇನು ಅನ್ಯಾಯ ಆಗಿದೆ ಅದನ್ನೆಲ್ಲ ಕೊಟ್ಬಿಟ್ಟು ಬರೋವಂಥ ವ್ಯವಸ್ಥೆ ಇದೆ. ಇದರಲ್ಲಿ ಹೋರಾಟದಲ್ಲಿ ಭಾಗಿಯಾಗ್ತೀನಿ. ಮತ್ತು ನಮ್ಮ ಕರ್ನಾಟಕ ಸೇನೆ ಅಂತ ಒಂದು ಇದಿದೆ, ನಮ್ಮ ಬಸವರಾಜು ಪಟಕೋಟೆ ಅವ್ರದ್ದು. ಅಲ್ಲಿ ಉದ್ದಿಮೆದಾರರ ವಿಭಾಗಕ್ಕೆ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಒಂದು 15 ದಿವಸ ಆಯಿತು. ಅದನ್ನ ಎಲ್ಲೂ ಅನೌನ್ಸ್ ಮಾಡಿಲ್ಲ, ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿ ಅವತ್ತು ಪದಗ್ರಹಣ ಮಾಡೋಣ ಅಂತ ಹೇಳಿದ್ದಾರೆ. ಅದು ಮಾಡ್ಕೊಳ್ಳೋ ಇದಿದೆ. ಅಲ್ಲೂ ಹೋರಾಟಗಳು ಭಾಗವಹಿಸಬೇಕು ಅಂತ ಒಂದು ಇದು ಮಾಡ್ತಾ ಇದ್ದೀನಿ. ಸರ್ ಹೇಳಿ, ಮತ್ತೆ ಏನಾದರೂ ಸಮಾಚಾರ? ಸಮಸ್ಯೆ ಏನಿಲ್ಲ. ಇಲ್ಲಿ ನಾನು ಅಧ್ಯಕ್ಷನಾಗಿ ಬಂದಾಗಿಂದ ಸುಮಾರು ನಮ್ಮ ಕಾರ್ಮಿಕರಿಗೂ ಮತ್ತು ನಿರ್ಮಾಪಕರ ಮಧ್ಯದಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಗುತ್ತೆ. ಕೆಲಸ ಮಾಡಿರ್ಬೇಕಾದ್ರೆ ಕೆಲವರು ಸಂಬಳ ಕೊಡಲ್ಲ, ನಮ್ಮ ಕಾರ್ಮಿಕರು ಸ್ವಲ್ಪ ಅವ್ರಿಗೆ ತೊಂದರೆ ಕೊಟ್ಟಿರ್ತಾರೆ, ಆ ಥರ ಎಲ್ಲ ಇರುತ್ತೆ. ಅದನ್ನು ಅವ್ರು ಬಂದು ಕಂಪ್ಲೇಂಟ್ ಮಾಡಿದ್ರು ನಮ್ಮ ಕಾರ್ಮಿಕರಿಗೆ ತಿಳಿ ಹೇಳಿ ಅವ್ರನ್ನ ಸರಿ ಮಾಡೋದು. ಇಲ್ಲ ಕೆಲವರು ನಿರ್ವಾಹಕರು ನಮ್ಮ ಕಾರ್ಮಿಕರಿಗೆ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಟ್ಟಿರಲ್ಲ, ಅವ್ರ ಹತ್ರ ಮಾತಾಡಿ ಅವ್ರಿಗೆ ಸಂಬಳ ಕೊಡಿಸೋದು. ಈ ಥರ ಎಲ್ಲ ಮಾಡ್ಕೊಂಡು ಸಮನ್ವಯ ಮಾಡ್ತಾ ಇದ್ದಾರೆ. ಸಮನ್ವಯ ಸಾಧಿಸ್ಕೊಂಡು ಕಾರ್ಮಿಕರು ಮತ್ತು ನಿರ್ಮಾಪಕರು ಒಂದು ಒಳ್ಳೆ ಬಾಂಧವ್ಯ ಮೂಡಿಸೋ ಥರ ಒಂದು ವ್ಯವಸ್ಥೆ ಮಾಡಿಕೊಂಡು ನಿಮ್ಮ ಅಧ್ಯಕ್ಷತೆಯಲ್ಲಿ ಅವ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ನಾನು ಅದನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಯಾವುದೋ ಆ ಥರ ಬರ್ತಾ ಇಲ್ಲ, ಅವೆಲ್ಲ ಕಡಿಮೆ ಆಗಿಲ್ಲ. ಈಗ ಎಲ್ಲ ಒಂದು ಇದರಲ್ಲೇ ನಡ್ಕೊತಾ ಇದ್ದಾರೆ. ಇವರು ನಮ್ಮ ಕಾರ್ಮಿಕರು ಅಷ್ಟೇ ಒಳ್ಳೆ ನಡತೆಯಲ್ಲೇ ಅಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನಿರ್ಮಾಪಕರು ಅಷ್ಟೇ ನಮಗೆ ಏನು ಕಾರ್ಮಿಕರು ಸಲ್ಲಬೇಕೋ ಆ ದುಡ್ಡೆಲ್ಲ ಕೊಡ್ತಾ ಇದ್ದಾರೆ. ಕೆಲವು ಒಂದೆರಡು ಬೆಳವಣಿಗೆ ಮಂದಿ ಮಾತ್ರ ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಾ ಇದ್ದಾರೆ. ಸಂಬಳ ಇವತ್ತು ಕೆಲಸ ಮಾಡಿದ್ರೆ ಇನ್ನು 3 ದಿವಸ 6 ದಿವಸ 1 ತಿಂಗಳು ಬಿಟ್ಟಿಗೆ ಅವ್ರಿಗೆ ಸಂಬಳ ಕೊಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕುಂತು ಮಾತಾಡಿ ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿ ಚರ್ಚೆ ಮಾಡಿ ಸಂಬಳ ಕೊಡಿಸೋದು ಅದೆಲ್ಲ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಇಲ್ಲಿ ಇವಾಗಿನ ಟೀಮ್ ನಂದು, ನಾನು ಅಧ್ಯಕ್ಷ ಆಗಿ ನನ್ನ ಜೊತೆ ಪ್ರಧಾನ ಕಾರ್ಯದರ್ಶಿ ಆಗ್ಬೋದು, ಖಜಾಂಚಿ ಆಗಿರ್ಬೋದು, ಆಮೇಲೆ ಜಾಯಿಂಟ್ ಸೆಕ್ರೆಟರಿ ಆಗಿರ್ಬೋದು, ಮತ್ತು ಮೆಂಬರ್ಗಳಾಗಿರ್ಬೋದು, ಎಲ್ಲ ತುಂಬ ಜನ ಎಲ್ಲನೂ ನನಗೆ ಒಳ್ಳೆ ರೀತಿಯಲ್ಲೇ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಒಳ್ಳೆ ಒಗ್ಗಟ್ಟಾಗಿ ನಿಮ್ಮ ಅಧ್ಯಕ್ಷ ಏನು ಹೇಳಿದ್ರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಅವ್ರು ಏನು ಹೇಳಿದ್ರು ಸಮಂಜಸವಾಗಿದ್ದರೆ ನಾವು ತಗೊಂತೀವಿ. ನಾವು ಹೇಳ್ದೆ ಅದನ್ನು ಇದು ಮಾಡಿ ಅವರು ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ. ಒಂದು ಒಳ್ಳೆ ರೀತಿ ಒಕ್ಕೂಟ ನಡ್ಕೊಂಡು ಹೋಗ್ತಾ ಇದೆ. ಒಕ್ಕೂಟ ಅಂದರೆ ಒಂದು ರೀತಿ ಒಳ್ಳೆ ಭಾವನೆ ಬರುತ್ತೆ. ಕುಟುಂಬ ಕೆಲಸ ಮಾಡ್ತಾ ಇದೆ. ಒಂದೇ ಕುಟುಂಬನೇ ಯಾವತ್ತಿದ್ರು. ಆದರೆ ಆಚೆ ಇರೋ ಜನಕ್ಕೆ ಒಂದು ಸ್ವಲ್ಪ ಒಕ್ಕೂಟ ಅಂದರೆ ಒಂದೇನೋ ಇರುತ್ತಾರೆ, ಭಿನ್ನಾಭಿಪ್ರಾಯ, ಗಲಾಟೆ ಮತ್ತೆ ಒಕ್ಕೂಟದವ್ರು ಅಂದ್ರೆ ಏನೋ ನಮ್ಮನ್ನ ಇದು ಮಾಡ್ಬಿಡ್ತಾರೆ, ಮೋಸ ಮಾಡ್ಬಿಡ್ತಾರೆ, ಹಿಂಗೆ ಮಾಡ್ಬಿಡ್ತಾರೆ ಅನ್ನೋ ಥರ ಎಲ್ಲ ಇತ್ತು. ಈಗ ಅದೆಲ್ಲ ಏನಿಲ್ಲ. ಒಕ್ಕೂಟದವ್ರೆ ಬಿಟ್ಟರೆ ನಮಗೆ ಇವರೇ ನಮಗೆ ಸರಿಯಾದಂಥ ಕೆಲಸಗಾರರು, ಇವ್ರನ್ನೇ ನಾವು ಇಟ್ಕೊಬೇಕು ಅನ್ನೋ ಮನೋಭಾವನೆ ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಮುಂಚೆ ಅದು 50-50 ಇತ್ತು, ಈಗ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದು 100% ಬಂದ್ಬಿಡ್ಬೇಕು ಅಂತ ನಾವು ಆ ನಿಟ್ಟಿನಲ್ಲಿ ನಮ್ಮ ಟೀಮ್ ಎಲ್ಲ ಕೆಲಸ ಮಾಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರ ಜೊತೆನೆ ಈಗ ನೀವು ಅಧ್ಯಕ್ಷತೆ ಇರುವಷ್ಟರಲ್ಲಿ 100% ಇಬ್ರು ಸೇರಿಸ್ತೀರಾ ನಿರ್ಮಾಪಕರನ್ನು ಮಾಡ್ಬೇಕು ಅಂತ ಕಾರ್ಮಿಕರಿಗೆ ನ್ಯಾಯ, ಒಟ್ಟು ಕಾರ್ಮಿಕರ ಪರವಾಗಿ ನೀವು ಧ್ವನಿ ಎತ್ತಿ ನ್ಯಾಯ ಕೊಡ್ಸ. ಕಾರ್ಮಿಕರ ಪರವಾಗಿ ಅಂತ ಅಲ್ಲ, ಪರವಾಗಿ ಕಾರ್ಮಿಕ ಇಲ್ಲಿ ಒಕ್ಕೂಟ ಆಗಿರೋದ್ರಿಂದ ಕಾರ್ಮಿಕ ಪರವಾಗಿ ಧ್ವನಿ ಎತ್ತೋದು ಕರ್ತವ್ಯ ನಂದು. ಹಂಗನ್ಬಿಟ್ಟು ಬರೀ ಕಾರ್ಮಿಕರಿಗೆ ಅಂತ ಅನ್ನಲ್ಲ. ಇಲ್ಲಿ ತಪ್ಪಾದಾಗ ಅವ್ರಿಗೆ ಮನವರಿಕೆ ಮಾಡ್ಕೊಂಡು ತಪ್ಪಾಗಬಾರ್ದು. ನಾವು ಯಾಕಂದ್ರೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿರೋ ತರ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ಬಿಟ್ಟಿದ್ವಿ. ನಮ್ಮಿಂದ ಅನ್ನದಾತರಿಗೆ ತೊಂದರೆ ಆಗ್ಬಾರ್ದು, ಅದನ್ನು ನೋಡ್ಕೊಬೇಕು ನಾವು. ಹೌದು, ಹಂಗನ್ಬಿಟ್ಟು ನಾವು ಕಾರ್ಮಿಕರ ನಾಯಕ ಅಂದ್ಬಿಟ್ಟು ನಿರ್ಮಾಪಕರಿಗೆ ತೊಂದರೆ ಕೊಡೋದಲ್ಲ. ಅನ್ನದಾತರನ್ನ ಚೆನ್ನಾಗಿ ನೋಡ್ಕೊಳ್ಳೋ ತರ ನಮ್ಮ ಕಾರ್ಮಿಕರಿಗೆ ಉರಿದಂಸೆ ಆ ಥರ 16 ಜನ ನಿರ್ಮಾಪಕರು ಬರೋ ಥರ ಮಾಡ್ಕೊಬೇಕು. ಕೆಲಸ ಬೇಕು, ಅವಾಗಲೇ ನಮ್ಮ ಕಾರ್ಮಿಕ ವರ್ಷ ಪೂರ್ತಿ ಕೆಲಸ. ಹೌದು, ಒಬ್ರು ಮಾಡಿ ಮತ್ತೆ ಸುಮ್ಮನೆ ಆಗ್ಬಿಟ್ರೆ ಕೆಲಸ ಸಿಗಲ್ಲ. ನಾವು ಬರೀ ಕಾರ್ಮಿಕ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಯಾರು ನಿರ್ಮಾಪಕರು ಬರಲ್ಲ. ಇಲ್ಲೇನೋ ಸಮಸ್ಯೆ ಇದೆ, ಅವ್ರ ಕಾರ್ಮಿಕ ಪರವಾಗಿ ಹೋರಾಟ ಮಾಡ್ತಾರೆ ಅನ್ನೋ ಥರ ಇರ್ತದೆ.
ಕಾರ್ಮಿಕರಿಂದನೂ ನಿರ್ಮಾಪಕರಿಗೆ ಒಳ್ಳೇದಾಗೋ ಥರ ಮಾಡಿದಾಗ ಹಾಂ ಇಲ್ಲ ನಮಗೆ ಪರವಾಗಿಲ್ಲಪ್ಪ. ನಮ್ಮ ಕೈ ಹಿಡಿತಾರೆ ಅವರು, ನಾವು ಕೆಳಗೆ ಬಿದ್ರೂ ನಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ಮನೋಭಾವನ ಬಂದು ಅವರೆಲ್ಲ ಬರಬೇಕು. ಅವ್ರ ಜೊತೆ ಒಂದು 16 ಜನ ನಿರ್ಮಾಪಕರು ಒಳಗಡೆ ಬರಬೇಕು. ಆ ಥರ ಒಂದು ಸ್ನೇಹ ಸೌಹಾರ್ದತೆಯಿಂದ ಆ ಥರ ನಮ್ಮ ಕೆಲಸಗಾರರಿಂದ ಕೆಲಸದ ಸ್ಕಿಲ್ಲು ಅದ್ರದ್ದು ತೋರ್ಪಡಿಸೋದು, ಕೆಲಸ ಮಾಡೋದು. ಇಲ್ಲಿ ಸಿನಿಮಾ ಮಾಡಿದ್ರೆ ನಮಗೇನೋ ಒಂದಷ್ಟು ಲಾಭ ಬರುತ್ತೆ, ದುಡ್ಡು ಬರುತ್ತೆ, ಹೆಸರು ಬರುತ್ತೆ ಅಂತ ಬರೋ ನಾವೆಲ್ಲ ಮಾಡ್ಕೊತಾ ಇದ್ವಿ. ಒಟ್ಟು ಇಬ್ರು ಸರಿ ದೂಷದಿಂದ ನೀವು ಹೋಗುವಂಥದ್ದು. ಹೌದು, ಅಧ್ಯಕ್ಷರ ಕೆಲಸ. ಹೌದು. ಈ ಕಡೆ ಇದು ಎಲ್ಲರಿಗೂ ಗೊತ್ತಿರೋ ಥರ ರಾಜ್ಕುಮಾರ್ ಅವರು ಹೇಳ್ಕೊಟ್ಟಿರೋದು. ಅವ್ರು ಹಾಕೊಟ್ಟಿರೋ ದಾರಿಲಿ ನಾವು ದಾರಿಯಲ್ಲಿ ಯಾವತ್ತೂ ಅನ್ನ ಹಾಕ್ದವ್ರನ್ನ ನಾವು ಮರಿಬಾರ್ದು. ಅನ್ನದಾತರು ಅಂದ್ಕೊಂಡು ಅವ್ರನ್ನ ಯಾವತ್ತು ನಾವು ಚೆನ್ನಾಗಿಟ್ಟಾಗ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಮನೋಭಾವನೆಯಲ್ಲಿ ನಾವು ಹೋಗ್ಬೇಕು. ಸರ್, ಈಗ ನೀವು ಪ್ರೊಡಕ್ಷನ್ ಮ್ಯಾನೇಜರ್ ಸಂಘದಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀರಿ, ಆಮೇಲೆ ಸೆಕ್ರೆಟರಿ ಆದ್ರಿ, ಇವಾಗ ಅಧ್ಯಕ್ಷರಾಗ್ತಾ ಆಗಿದ್ದೀರಾ. ಸೊ ನಿಮ್ಮ ಅಧಿಕಾರ ಅವಧಿಯಲ್ಲಿ ಏನೇನು ಸೇವೆ ಮಾಡಿದ್ದೀರಾ, ಏನೇನು ಬದಲಾವಣೆಯನ್ನು ತಗೊಂಡ್ಬಂದಿದ್ದೀರಾ? ಬದಲಾವಣೆ ಅನ್ನೋದಕ್ಕಿಂತ ನಾವು ನಮ್ಮ ಸರ್ವಿಸ್ ಏನು ಅಂತ ನಾವು ಹೇಳ್ಬೋದು. ನಾವೇನು ಇದಕ್ಕೆ ಸೇವೆ ಮಾಡಿದ್ದೀವಿ ಅಂತ. ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾಗ ಅದೊಂದು ಸ್ವಲ್ಪ ನನಗೆ ಇವಾಗ ಹೇಳ್ಕೊಳಕ್ಕೆ ಸ್ವಲ್ಪ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾಗ ನಾನೇ ಸ್ವಲ್ಪ ಜಾಸ್ತಿ ಹೋರಾಟ ಮಾಡಿ ನಮ್ಮ ಸಂಘದವ್ರಿಗೆಲ್ಲ ಎಲ್ಲ ಸದಸ್ಯರಿಗೂ LIC ಇನ್ಶೂರೆನ್ಸ್ ಮಾಡಿಸಿದ್ವಿ. ಅದಕ್ಕಿಂತ ಹಿಂದೆ ಏನೂ ಇರಲಿಲ್ಲ. ನೀವು ಹೇಳಿದ್ರಲ್ಲ ಈಗ ಕಾರ್ಮಿಕರಿಗೆಲ್ಲ ಏನು ಭದ್ರತೆ ಇದೆಯಲ್ಲ ಅಂತ. ಆಗಲೇ ನಾನು ಅದನ್ನು ಯೋಚನೆ ಮಾಡಿ ನಮ್ಮ ಭದ್ರತೆ ಬೇಕು ಅನ್ನೋತ ನಮ್ಮ ಸಂಘದಿಂದನೇ ಕಟ್ಟೋ ಥರ LIC ಮಾಡಿಸಿದ್ವಿ. LIC ಎಲ್ಲರಿಗೂ ಎಲ್ಲ ನಮ್ಮ ಸದಸ್ಯರಿಗೆ ಎಲ್ಲರಿಗೂ. ಒಟ್ಟು ಎಷ್ಟು ಜನ ಸದಸ್ಯರು ಇದ್ರು ಸರ್? ನಾವಿದ್ದೀವಿ ಒಂದು 100 ಜನ ಸದಸ್ಯರಿದ್ವಿ. 100 ಜನಕ್ಕೂ LIC ಮಾಡಿಸಿದ್ವಿ. ಅದು ಎಂಥ ಸಮಯ ಅಂದರೆ ಯಾರು ಅದನ್ನ ಧೈರ್ಯ ಮಾಡ್ತಾ ಇರಲಿಲ್ಲ ನಮ್ಮ ಸಂಘದಲ್ಲಿ LIC ಮಾಡಿಸೋಕ್ಕೆ. ಯಾಕಂದ್ರೆ ನಮ್ಮಲ್ಲಿ ಸೋರ್ಸ್ ಇದ್ದಿದ್ದೆ, ಫಂಡ್ ಇದ್ದಿದ್ದೇನೆ 1.5 ಲಕ್ಷ 2 ಲಕ್ಷ ಅಷ್ಟೇ ಇದ್ದಿದ್ದು. ಅದು ವರ್ಷಕ್ಕೊಂದ್ಸರಿ 2.5 ಲಕ್ಷ ರೂಪಾಯಿ ಬೇಕಾಗಿತ್ತು LIC ಮಾಡ್ಸೋಕ್ಕೆ. ಆ ಫಂಡ್ ಹೆಂಗೆ ಇಲ್ಲಿ ಇರೋ ಫಂಡ್ ಕಟ್ಬಿಟ್ರೆ ನೆಕ್ಸ್ಟ್ ವರ್ಷಕ್ಕೆ ಏನು ಮಾಡೋದು? 1 ವರ್ಷ ಕಟ್ಬಿಟ್ಟು ಇವರೆಲ್ಲ ಅದನ್ನು ಸುಮ್ಮನೆ ಹಾಳು ಮಾಡಿಬಿಡ್ತಾರೆ, ನಮ್ಮ ಫಂಡ್ನೆಲ್ಲ ಸುಮ್ಮನೆ ಹಾಳು ಮಾಡಿಬಿಡ್ತಾರೆ ಅಂತ ಯಾರೂ ಯೋಚನೆ ಮಾಡಿರಲಿಲ್ಲ. ಅದು ಆದರೆ ಇಲ್ಲ, ನಾನು ಹಠ ಮಾಡಿ ಒಂದಷ್ಟು ಜನನ ಜೊತೆ ಕರ್ಕೊಂಡು ಅವ್ರ ಹತ್ರ ಎಲ್ಲ ಕೋರ್ಸ್ ಮಾಡ್ಸಕ್ಕೆ ಮಾಡಿ ಅದೇನು ನಿಮ್ಗೆ ಫಂಡ್ ಇಲ್ವಪ್ಪ, ಫಂಡ್ ಇಲ್ಲ ಅಂದರೆ ನಾನು ಕೊಡ್ತೀನಿ, ಅಷ್ಟು ಜನಕ್ಕೆ LIC ನಾನು ಕಟ್ತೀನಿ. 1 ವರ್ಷದ LIC ನಮ್ಮ ಸಂಘದಲ್ಲಿ ಫಂಡ್ ಇಲ್ಲ ಅಂದರೆ ನಾನು ಕಟ್ತೀನಿ, ಅದಕ್ಕೆ ಯೋಚನೆ ಮಾಡಬೇಡಿ ಅಂತ ಎಲ್ರಿಗೂ ಧೈರ್ಯ ತುಂಬಿ LIC ಮಾಡಿಸಿದ್ವಿ. ನಾವು 8 ಜನ ಬಲವಂತ ಮಾಡಿ LIC ಮಾಡಿಸಿದ್ವಿ. ಅದರದ್ದು ಏನದು ದೈವ ಇದು ಕೃಪೆನೋ ಏನೋ ಗೊತ್ತಿಲ್ಲ, ನಾನು ಹೇಳಿದೆ. ಬಟ್ 1 ರೂಪಾಯಿ ನನ್ನ ಕೈಯಿಂದ ಕಟ್ತಾ ಇರೋ ಥರ ಫಂಡ್ಗಳು ಹಂಗೆ ಬಂದು ಬೀಳ್ತು. ಈಗ ನಿಮ್ಮ ಸಂಘದಲ್ಲಿ ನಮ್ಮ ಸಂಘಕ್ಕೆ ಎಷ್ಟು ಜನ LIC ಮಾಡ್ತಾರೋ ಅಷ್ಟು ಜನದ್ದು ಪ್ರೀಮಿಯಂ ಸಂಘನೇ ಕಟ್ಟುತ್ತೆ. ಹಾಗಾಗಿ ನಮ್ಮಲ್ಲಿ ಇದ್ದಿದ್ದೆ ಆಗ 2.5 ಲಕ್ಷ ರೂಪಾಯಿ ಅಷ್ಟೇ ನಮ್ಮಲ್ಲಿ ಇದ್ದಿದ್ದು ಫಂಡ್ ಇದ್ದಿದ್ದು. ಇದು ಬರ್ತಾ ಇದ್ದು ಫಂಡ್ ಬರ್ತಾ ಇದ್ದೀನೋ ಎಲ್ಲ ಚಂದ ಕಟ್ತಾ ಇದ್ದೀನೋ ಅಷ್ಟೇ. ಏನೇ ಇದು ಮಾಡಿದ್ರು ರೆವಿನ್ಯೂ ಬಂದ್ಬಿಟ್ಟು 1.5-2 ಲಕ್ಷ ಮೇಲೆ ದಾಟ್ತಾನೆ ಇರಲಿಲ್ಲ. ಅಂದ್ರೆ ಬೇರೆಯವರೆಲ್ಲ ಸ್ವಲ್ಪ ಅಳುಬ್ರೆಲ್ಲ ಅದನ್ನ ಯೋಚನೆ ಮಾಡೋರು, ಸುಮ್ಮನೆ ಅದಕ್ಕೆ ಕಟ್ಬಿಟ್ರೆ ಮಾಡ್ತೀವಿ ಅಂದ್ರೆ ಮುಂದಾಲೋಚನೆ ಇರುವಂತ ಸದಸ್ಯರೆಲ್ಲ. ಅಂದ್ರೆ ಅವರು ಬರೀ ಇದನ್ನ ಯೋಚನೆ ಮಾಡ್ತಾ ಹೋಗೋದು, ಇಲ್ಲಿ ಇರೋದು ಖಾಲಿ ಆಗ್ಬಿಡ್ತೈತೆ, ಆಮೇಲೆ ಏನ್ ಮಾಡೋದು ಅಂತ ಇದ್ರು. ಇದಕ್ಕೆ ಏನ್ ಫಂಡ್ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಏನ್ ರೆವಿನ್ಯೂ ಕಲೆಕ್ಟ್ ಮಾಡೋದು ಯೋಚನೆ ಮಾಡ್ತಾ ಇರ್ಲಿಲ್ಲ. ಅವ್ರು ಇದನ್ನ ಮಾತ್ರ ಮಾತಾಡ್ತಾ ಇದ್ರು. ನಾನು ಹಂಗ್ ಮಾಡ್ಲಿಲ್ಲ. ಖಾಲಿ ಆದ್ರು ಅದಕ್ಕೆ ರೆವಿನ್ಯೂ ತರಬೇಕು, ಅದನ್ನ ಮಾಡೋಣ. ಅಕಸ್ಮಾತ್ ಆಗ್ಲಿಲ್ವಾ ನಾನೊಬ್ನೇ ಕಟ್ತೀನಿ ಅಷ್ಟು ಜನಕ್ಕೆ, ನಮ್ಮ ಸದಸ್ಯರಿಗೆ 1 ವರ್ಷದ ಏನು ಇದು ಬರುತ್ತೋ ನಾನು ಕಟ್ತೀನಿ ಅಂತ ನೀವೇ ಧೈರ್ಯ ಕೊಟ್ಟೆ. ನನ್ನ ಜೊತೆ 8 ಜನ ಕೈ ಜೋಡಿಸಿದ್ರು. ಹೌದು ಇದು ಕರೆಕ್ಟು, ನಾವೆಲ್ಲ ಸೇರ್ಕೊಂಡು ಮಾಡೋಣ, ನಾವು ಕೊಡ್ತೀವಿ ಅಂತ ಎಲ್ಲ 8 ಜನ ಕೈ ಜೋಡಿಸಿ ಅವತ್ತು ಮಾಡಿಸ್ಬಿಟ್ವಿ. 15 ವರ್ಷದ ಹಿಂದೆ ಐತಿ ಕತೆ ನಾನು ಹೇಳ್ತಾ ಇರೋದು. ಧೈರ್ಯ ಮಾಡಿಸಿದ್ದಕ್ಕೆ ಹಂಗೆ ಒಂದೊಂದೇ ಫಂಡ್ ಜನರೇಟ್ ಮಾಡಿ ನಮ್ಮ ಫಂಡ್ ಬಂದು ಬೀಳತಾರ. ಅದಕ್ಕೆ ನಮ್ಗೆ ಕಷ್ಟನೇ ಗೊತ್ತಾಗ್ಲಿಲ್ಲ. LIC ಕಟ್ಟೆಗೆ
ನಮ್ಗೆ ಯಾವ ವರ್ಷನೂ ಅದು ಒಜ್ಜಿ ಅನಿಸ್ಲೇ ಅಲ್ಲ. ದುಡ್ಡು ಇಲ್ಲ ಅನ್ನೋ ತರನೇ ಬರ್ಲಿಲ್ಲ. ಹಾ. ಅಷ್ಟೇ ತಾನೇ 2.25 ಲಕ್ಷನ ಚೆಕ್ ಯಾರ ಅಧ್ಯಕ್ಷ ಕಾರ್ಯದರ್ಶರು ಚೆಕ್ ಬರೆದು ಕೊಟ್ಬಿಡೋರು. ಹಾ. ಅಷ್ಟು ಫಂಡ್ ಬಿದ್ದೋಯ್ತು. ಆ ರೆವಿನ್ಯೂ ಹೆಂಗೆ ನೀವು ಕಲೆಕ್ಟ್ ಮಾಡಿದ್ರಿ ಸರ್? ಕಲೆಕ್ಟ್ ಅಂದ್ರೆ ನಿಮ್ ಯಾರತ್ರನು ಹೋಗಿ ಕೈ ಚಾಚಲಿಲ್ಲ, ನಮ್ಮ ಹತ್ರ ಹೋಗಿ ನಮ್ಗೆ ಫಂಡ್ ಕೊಡಿ ಅಂತ ಹೇಳಿಲ್ಲ. ನಾವೇ 100 ಜನ ಮೆಂಬರ್ಗಳೇ ಆಗ್ತಾ ನಾವು 100 ಜನನೇ ಸೇರ್ಕೊಂಡು ಒಂದ್ ಸಿನಿಮಾ ಮಾಡಿದ್ರೆ ಒಂದ್ 500 ರೂಪಾಯಿ ಕಟ್ಟೋಣ, ಯಾರನ್ನ ಒಂದ್ ಮೀಟಿಂಗ್ ಬರ್ಲಿಲ್ಲ ಅಂದ್ರೆ 100 ರೂಪಾಯಿ ಫೈನ್ ಕೊಡೋಣ ಅನ್ನೋ ತರ ಮಾಡಿ ಮಾಡಿ ದುಡ್ಡು ಆಗ್ತಾ ಇದ್ರೆ ಇಲ್ಲಿ ವರ್ಷ 5 ಲಕ್ಷ 6 ಲಕ್ಷ 8 ಲಕ್ಷ ರೈಸ್ ಆ ತರ ರೈಸ್ ಆಗ್ತಾನೆ ಬಂತು. ನಮ್ಗೆ 2.5 ಲಕ್ಷ ಏನು ಗೊತ್ತೇ ಆಗ್ತಾ ಇರ್ಲಿಲ್ಲ. ಮೊನ್ನೆ ಒಂದು 6 ತಿಂಗಳಾಯ್ತು, ಪ್ರತಿಯೊಬ್ಬರಿಗೂ 80,000 ರೂಪಾಯಿ 15 ವರ್ಷದವರೆಗೂ ಪ್ರೀಮಿಯಂ ಮಾಡಿದ್ವಿ. ಅದು ಮೆಚೂರ್ ಆಯ್ತು. ಎಲ್ರು ಅಕೌಂಟ್ಗೂ ಎಲ್ರಿಗೂ 80,000 ರೂಪಾಯಿ ಬಂತು. ಆಮೇಲೆ ಡೆತ್ ಆದವ್ರಿಗೆ ಇಲ್ಲ ಅಂದ್ರೂ ಒಂದು 2 ಲಕ್ಷ ರೂಪಾಯಿ ದುಡ್ಡು ಹೋಯ್ತು ಅವ್ರ ಮನೆಗೆ. LIC ಇರೋದ್ರಿಂದ ಡೆತ್ ಫಂಡ್ ಅಂತ ಬರುತ್ತಲ್ಲ, ಮಧ್ಯದಲ್ಲಿ ಏನಾದ್ರು ತೀರೋದ್ರ ಅದು 2 ಲಕ್ಷ ರೂಪಾಯಿ ಒಬ್ಬೊಬ್ರು ಸದಸ್ಯರ ಮನೆಗೂ 2 ಲಕ್ಷ ರೂಪಾಯಿ ಹೋಯ್ತು. ನೀವು ಧೈರ್ಯ ಮಾಡಿ ಮುಂದೆ ಹೆಜ್ಜೆ ಇಟ್ಟಿದ್ದಕ್ಕೆ ಇಷ್ಟೆಲ್ಲ ಅನುಕೂಲ ಆಯ್ತು. ಹೌದು ಅಲ್ವಾ? ಅದು ಜಾಯಿಂಟ್ ಸೆಕ್ರೆಟರಿ. ಆಮೇಲೆ ಸೆಕ್ರೆಟರಿ ಅದೇ ನಾನು ಕಾರ್ಯದರ್ಶಿ ಅದೇ ಕಾರ್ಯದರ್ಶಿ 18 ಆಗಿದ್ದು. 18 ಅದು ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇತ್ತು, ಚೆನ್ನಾಗಿ ಸಂಘಟನೆ ಮಾಡ್ತಾ ಇದ್ವಿ. ಅವಾಗ ನಾವು ಫಸ್ಟ್ ಟೈಮ್ ನಮ್ಮ BK ಪ್ರಕಾಶ್ ಅಂತ ಅವರು ಅಧ್ಯಕ್ಷರಾಗಿದ್ರು, ಅವ್ರ ಜೊತೆ ನಾನು ಸೆಕ್ರೆಟರಿ ಆಗಿದ್ದೆ. ನಾವು ಒಂದು ಹೊಸದೊಂದು ನಮ್ಮ ಸಂಘದಲ್ಲಿ ಒಂದು ಹೊಸ ಪದ್ಧತಿ ಸ್ಟಾರ್ಟ್ ಮಾಡಿದ್ವಿ. ದೀಪಾವಳಿಗೆ ಎಲ್ಲ ಸದಸ್ಯರು ಕೂಡಿ ಒಂದು ದೀಪಾವಳಿ ಹಬ್ಬ ಆಚರಣೆ ಮಾಡೋಕ್ಕೆ ಅವ್ರ ಮನೆಗೆಲ್ಲ ಒಂದೊಂದು ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ಬೆಳ್ಳಿ ದೀಪಗಳು ಅದು ಕೊಡೋಕ್ಕೆ ನಮ್ಮ ಸಂಘದಿಂದ ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ. ಅದೊಂದು ಜಾರಿ ತಗೊಂಡ್ಬಂದ್ರಿ, ಅದೊಂದು ಪದ್ಧತಿ ಮಾಡಿದ್ವಿ. ಅದು ಸ್ಟಿಲ್ ಅದು ಮಧ್ಯದಲ್ಲಿ ಸ್ವಲ್ಪ ದಿವಸ ನಿಂತೋಗಿತ್ತು. ನಾನು ಅಧ್ಯಕ್ಷ ಆದಾಗ ಅದು ತಿರ್ಗಾ ಕಂಟಿನ್ಯೂ ಮಾಡಿದ್ದೀನಿ. ಮತ್ತೆ ಅದನ್ನ ಪ್ರಾರಂಭ ನಿಂತೋಗಿದ್ದು ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದ್ದೀವಿ. ನಾನು ಅಧ್ಯಕ್ಷ ಆದಾಗ ಅವಾಗ ಅದು ಸ್ಟಾರ್ಟ್ ಮಾಡಿದ್ದು. ಅವಾಗ ನಾವು ಮೀಟಿಂಗ್ ಅಲ್ಲಿ ನೀವೆಲ್ಲ ಎಲ್ಲ ಕಡೆ ನೋಡಿದ್ದೀರಿ, ಯಾವುದೇ ಸಂಘ ಸಂಸ್ಥೆಗಳಂದ್ರೆ ಅಲ್ಲಿ ಪರ ವಿರೋಧ ಇದ್ದೇ ಇರುತ್ತೆ. ಅಪೋಸಿಟ್ ಇರ್ತಾರೆ, ನಮ್ಮ ಫೇವರ್ ಆಗಿರೋರು ಇರ್ತಾರೆ. ಫೇವರ್ ಆಗಿರೋರು ಮೀಟಿಂಗ್ ಬರ್ತಾರೆ, ಫೇವರ್ ಆಗಿಲ್ದೇ ಇರೋರು ಅಪೋಸಿಟ್ ಇರೋರು ಕೆಲವರು ಮೀಟಿಂಗ್ ಬರಲ್ಲ. ಬಂದ್ರು ಸ್ವಲ್ಪ ಏನೋ ವಾಗ್ವಾದಗಳು ನಡೀತಾ ಇರ್ತೈತೆ, ಆ ಥರ ಎಲ್ಲ ನಡೀತಲ್ಲ. ದೀಪಾವಳಿ ಬಂದ್ರೆ ಇಲ್ಲಿ ಯಾವ್ದು ಪರ ವಿರೋಧ ಯಾವ್ದು ಇಲ್ಲ, ಎಲ್ಲ ಜೊತೆ ಸೇರ್ತಾ ಇದ್ವಿ. ಏನ್ 100 ಜನ ಅಂತ ಇದ್ವಿ, 100 ಜನನು ಜೊತೆಲಿ ಇರ್ತಾ ಇದ್ವಿ. ಆ ಥರ ಒಂದು ಒಗ್ಗೂಡಕ್ಕೆ ಒಂದು ಕಾರಣ ಅದು. ಆ ಥರ ಒಂದೆಲ್ಲ ಸೇರ್ಕೊಂಡು ಎಲ್ರಿಗೂ ಇದು ಮಾಡ್ತಾ ಇದ್ವಿ. ಕರೋನಾ ಅಂತ ಒಂದು ಇದು ಬಂತು, ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಇಡೀ ಪ್ರಪಂಚಕ್ಕೆ ಕರೋನಾ ಎಫೆಕ್ಟ್ ಗೊತ್ತಲ್ವಾ? ಅದು ನಮ್ಮ ಪೀರಿಯಡಲ್ಲೇ ಬಂತು. ಅವಾಗ ನೀವು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ನಮ್ಮೆಲ್ಲ ಸದಸ್ಯರು ಮತ್ತೆ ನಮ್ಮಲ್ಲಿ ಯಾರು ಬೇರೆ ಬೇರೆ ಸಂಘದ ಸದಸ್ಯರುಗಳು ನಮ್ಮ ಹತ್ರ ಕಷ್ಟ ಅಂತ ಹೇಳ್ಕೊಂಬಂದವ್ರಿಗೆ ಅವ್ರಿಗೂ ಎಲ್ಲ ಸಹಾಯ ಮಾಡೋ ಥರ ಭಗವಂತ ಒಂದು ಶಕ್ತಿ ಕೊಟ್ಟ ನಮಗೆ. ಆಮೇಲೆ ಎಲ್ಲರ ಹತ್ರನು ನಾವು ಎಲ್ಲಿ ಹೋಗಿ ಕೇಳಿದ್ರು ನಮ್ಮ ಕಾರ್ಮಿಕರಿಗೆ ಸಹಾಯ ಮಾಡೋವಂಥ ಒಂದು ಮನೋಭಾವ ಇರೋರು ಅಂತ ಹೋಗಿ ಎಲ್ಲರೂ ಸಹಾಯ ಪಡೆದು ಎಲ್ರಿಗೂ ಹಂಚಿದ್ವಿ. ಮನೆಗೂ ಹೋಗಿ ಹಂಚ್ಬಿಟ್ಟು ಬಂದಿದ್ವಿ. ಕಿಟ್ಗಳು ಕೊಡ್ತದೆ. ಅದೆಲ್ಲ ಇದು ಪ್ರತಿಫಲನೇ ನಾನು ಇವತ್ತು ಇಲ್ಲಿ ಅಧ್ಯಕ್ಷನಾಗಿ ಕುಂತ್ಕೊಳ್ಳೋಕ್ಕೆ ಕಾರಣ. ಅವಾಗೆಲ್ಲ ಆ ಸೇವೆ ಗುರುತಿಸಿ ಮಾಡಿರೋದಕ್ಕೆ ಅದನ್ನೆಲ್ಲ ಗುರುತಿಸಿ ಇಲ್ಲ ಇವರು ಸದಸ್ಯರುಗಳಿಗೆ ಖುಷಿ ಆಯ್ತು. ಹೌದು, ಏನಪ್ಪ ಒಳ್ಳೆ ಕೆಲಸಗಳು ಮಾಡಿದ್ರು ಅಂತ ಹೇಳಿ ನಿಮ್ಗೆ ಈಗ ಅಧ್ಯಕ್ಷರ ಇದಾಗಿದ್ದಾರೆ. ಈಗ 1 ವರ್ಷ ಆಯ್ತು ಸರ್ ಅಧ್ಯಕ್ಷರಾಗಿ. ಇನ್ನೊಂದು ವಾರ ಆದ್ರೆ 1 ವರ್ಷ ಆಗುತ್ತೆ. ನೀವು ಮತ್ತೆ ಏನೇನು ಮಾಡಿದಿರಿ ಸರ್ ಕೆಲಸ? ಮತ್ತೆ ಈಗ ಕರೋನಾ ಪೀರಿಯಡಲ್ಲಿ ಎಲ್ಲ ಇದು ಮಾಡಿದ್ವಿ. ನಾನು ಅಧ್ಯಕ್ಷ ಆದಾಗಿಂದ ಅದು ನಿಮ್ಗೆ ಹೇಳಿದ್ನಲ್ಲ, ದೀಪಾವಳಿದು ಸ್ಟಾಪ್ ಆಗ್ಬಿಟ್ಟಿತ್ತು. ನಮ್ಮ ಪ್ರಕಾಶ್ ಅವ್ರ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು, ಸ್ಟಾಪ್ ಆಗಿತ್ತು. ನಾನು ಅಧ್ಯಕ್ಷ ಆದಾಗ ಅದನ್ನು ತಿರ್ಗಾ ಕಂಟಿನ್ಯೂ ಮಾಡಿದೆ. 3 ವರ್ಷ ನಿರಂತರವಾಗಿ ಮಾಡ್ಕೊಂಬಂದಿದ್ದೀನಿ. ಈಗ ಇನ್ನೇನು ಬರೋ ದೀಪಾವಳಿ ಅದು 4ನೇ ವರ್ಷ ಆಗುತ್ತೆ. ಅದಕ್ಕೂ ಏನಾರು ಮಾಡಬೇಕು ಅಂತ ಪ್ಲಾನಲ್ಲಿ ಈಗ ಮಾತಾಡ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಅಂದ್ರೆ ನಾವು 8 ಜನ ಅದು ಇದು ಮನೋಭಾವನೆ ಇರೋರು. ಏನಂದರೆ ನಮ್ಮ ಸದಸ್ಯರಿಗೆಲ್ಲ ಒಕ್ಕೂಡಿಸ್ಕೊಂಡು ಸಂಘನ ನಡೆಸ್ಕೊಂಡು ಹೋಗ್ಬೇಕು ಅಂತ ಮನೋಭಾವನೆ ಇರೋವಂಥವ್ರನ್ನೆಲ್ಲ ಜೊತೆ ಸೇರಿಸ್ಕೊಂಡು ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಇದು ಮಾಡ್ತಾಯಿದ್ವಿ, ಪ್ರಯತ್ನ ಮಾಡ್ತೀವಿ ಅದನ್ನು. ಹೌದು ಸರ್, ಈಗ ನಿಮ್ದು ಇಷ್ಟು ಸೇವೆ ಮತ್ತು ಹೋರಾಟ ಮತ್ತು ಮುಂದಕ್ಕೆ
ಮನಸ್ಸು ನೋಡಿದ್ರೆ ನಿಮ್ಮ ಸೋದರ ಮಾವರು ಸಾರಾ ಗೋವಿಂದ್ ಅವ್ರ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಬೀರಿದೆ ಅಂತ ಅನ್ಸುತ್ತೆ. ಇರ್ಬೋದು. ನಿಮ್ಮ ಸೋದರ ಮಾವರ ಬಗ್ಗೆ ಏನಾದ್ರು ಹೇಳ್ತೀರಾ? ನಿಮ್ಗೆ ಅವ್ರ ಚಟುವಟಿಕೆ ನೀವು ಕಂಡಂಗೆ ಅದ್ರ ಬಗ್ಗೆ ಮಾತಾಡ್ತೀರಾ? ಅವ್ರದ್ದು ಹೋರಾಟ, ಸಾರಾ ಗೋವಿಂದ ಅಂದ್ರೆ ಹೋರಾಟ ಪರ ಹೋರಾಟಗಾರ. ನಾವೆಲ್ಲ ಚಿಕ್ಕವ್ರೆ ಅವ್ರ ಬಗ್ಗೆ, ಏನಕ್ಕಂದ್ರೆ ಅವ್ರೊಂಥರ ಆಲದ ಮರತಾರ, ಬೃಹತ್ತಾಗಿ ಅವ್ರ ಬಗ್ಗೆ ಭಕ್ತಿ ಭಾವ ಅದು ನಾವ್ ಹೇಳ ಇದೇ ಇಲ್ಲ ಬಿಡಿ, ಅದು ನಮ್ಮ ಮನಸ್ಸಲ್ಲೇ ಇದೆ. ಮತ್ತೆ ಅವರು ಅಂದ್ರೆ ಹೋರಾಟ ಅಂದ್ರೆ ಅವ್ರು ಯಾವತ್ತೂ ಸ್ವಾರ್ಥಕ್ಕಾಗಿ ಹೋರಾಟ ಮಾಡಿದ್ದ ದಿನಾನೇ ಇಲ್ಲ. ಯಾವ ಒಂದು ಹೋರಾಟನವರು ಅವ್ರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡಿದ್ದು ಅಂಥದ್ದೇ ಇಲ್ಲ. ಅವ್ರು ಏನಾದ್ರು ಹೋರಾಟ ಅಂತ ಮಾಡಿದ್ರೆ ಅದು ನಾಡು ನುಡಿಗೋಸ್ಕರ ಕಾಯ ವಾಚ ಮನಸ ಮಾಡಿದ್ದಾರೆ. ಮತ್ತೆ ರಾಜ್ಕುಮಾರ್ ಅವರ ಕಟ್ಟ ಬೆಂಬಲಿಗರು, ಅಧ್ಯಕ್ಷರು ಅಲ್ವಾ? ಕಟ್ಟ ಬೆಂಬಲಿಗರಿಗಿನ ಅವರು ಸೇವಕರು. ಅವರು ರಾಜ್ಕುಮಾರ್ ಅವರು ಸೇವಕರು. ಅವ್ರು ಸೇವೆ ಮಾಡಿ ಆ ಸೇವೆನೇ ಅವ್ರನ್ನ ಇವತ್ತು ದೊಡ್ಡ ಮಟ್ಟಿಗೆ ಹೋರಾಟಗಾರರನ್ನಾಗಲಿ, ನಿರ್ಮಾಪಕರಾಗಲಿ, ಒಂದು ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರ ಆ ಥರ ಎಲ್ಲ ಗುರುತಿಸಿರೋದು ಅವರು ಸೇವಕರಾಗಿ. ಸರ್, ನೀವು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಇಷ್ಟೊತ್ತು ನಮ್ಮ ಚಾನಲ್ಗೋಸ್ಕರ ನೀವು ಟೈಮ್ ಕೊಟ್ಟು ನಿಮ್ಮ ಮಾತಾಡಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು ಸರ್. ನಮಸ್ಕಾರ. ವೀಕ್ಷಕರೆಲ್ಲ ಸಂಜೀವಿನಿ ಎಂಟರ್ಟೈನ್ಮೆಂಟ್ ಚಾನಲ್ನ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.